ಹಿಂದೆ ಶ್ರಾವಸ್ತಿ ಎಂಬ ಊರಿತ್ತು. ಗಂಡಕಿ ಎಂಬ ಅತ್ಯಂತ ಸುಂದರ ಮಹಿಳೆ ಆ ಊರಿನಲ್ಲಿ ಇದ್ದರು. ಅವಳು ವೇಶ್ಯೆಯ ಕುಟುಂಬದಲ್ಲಿ ಜನಿಸಿದ್ರೂ ಅವಳು ವಿಷ್ಣುವಿನ ಮಹಾನ್ ಭಕ್ತೆಯಾಗಿದ್ದಳು. ಅವಳು ದಿನನಿತ್ಯ ತನ್ನ ಬಳಿಗೆ ಬರುವ ಯಾರನ್ನಾದರೂ ತನ್ನ ಪತಿಯಾಗಿ ಸ್ವೀಕರಿಸುತ್ತಿದ್ದಳು ಮತ್ತು ಆ ದಿನ ಅವಳು ಅವನ ಕರ್ತವ್ಯನಿಷ್ಠ ಹೆಂಡತಿಯಾಗಿರ್ತಿದ್ಳು. ಇಷ್ಟೆಲ್ಲ ನಡೆಯುತ್ತಿದ್ರೂ ಅವಳು ವಿಷ್ಣುವಿನ ಜಪ, ಅಷ್ಟಾಕ್ಷರಿ ಜಪಿಸುವುದನ್ನ ಒಂದು ಕ್ಷಣವೂ ನಿಲ್ಲಿಸಿರಲಿಲ್ಲ. ಒಂದು ದಿನ ಒಬ್ಬ ವ್ಯಕ್ತಿ ಅವಳ ಬಳಿಗೆ ಬಂದನು ಮತ್ತು ಅವಳು ಅವನನ್ನ ದಿನದ ಪತಿಯಾಗಿ ಸ್ವೀಕರಿಸಿದ್ಲು. ಅವನಿಗೆ ಊಟ ಬಡಿಸಿ ಅವನಿಗೆ ಎಲ್ಲಾ ಸೇವೆಗಳನ್ನು ಮಾಡಿದ ನಂತರ ಆ ವ್ಯಕ್ತಿ ಕುಸಿದು ಬಿದ್ದು ಸತ್ತು ಹೋದನು. ಗಂಡಕಿ ಅವನನ್ನು ತನ್ನ ಪತಿಯಾಗಿ ಸ್ವೀಕರಿಸಿದ್ದ ಕಾರಣ ಆ ವ್ಯಕ್ತಿಯ ದೇಹವನ್ನು ತನ್ನ ಮಡಿಲಿನಲ್ಲಿ ಇಟ್ಟುಕೊಂಡು ಚಿತೆಯ ಮೇಲೆ ಕುಳಿತು ಸತಿ ಸಹಗಮನಕ್ಕೆ ಸಿದ್ಧಳಾದಳು. ಚಿತೆಯನ್ನು ಹೊತ್ತಿಸುವಾಗ ಅವಳು ಅಷ್ಟಾಕ್ಷರಿ ಜಪಿಸುತ್ತಿದ್ದಳು. ಆಗ ಅದ್ಭುತವಾಗಿ ಬೆಂಕಿಯು ಹೂವಿನ ಮಳೆಯಾಗಿ ಮಾರ್ಪಡುತ್ತೆ. ಅವಳು ಭಗವಾನ್ ವಿಷ್ಣುವಿನ ಸಾಕ್ಷಾತ್ಕಾರವನ್ನ ಪಡೀತಾಳೆ ಮತ್ತು ವಿಷ್ಣುವು ಅವಳನ್ನು ಆಶೀರ್ವದಿಸಿ ವರವನ್ನು ಬಯಸುವಂತೆ ಕೇಳ್ತಾನೆ. ಆಗ ಅವಳು ಭಗವಾನ್ ವಿಷ್ಣುವನನ್ನು ತನಗೆ ಜನಿಸುವಂತೆ ಕೇಳಿಕೊಳ್ಳುತ್ತಾಳೆ. ವಿಷ್ಣುವು ಅವಳಿಗೆ ಆ ವರವನ್ನ ಕೊಡ್ತಾನೆ. ನಂತರ ಅವಳು ನದಿಯಾಗಿ ರೂಪಾಂತರಗೊಳ್ಳುತ್ತಾಳೆ. ಭಗವಾನ್ ವಿಷ್ಣು ತಾನು ಶಾಲಿಗ್ರಾಮ ಕಲ್ಲಿನ ರೂಪದಲ್ಲಿ ಆ ನದಿಯಲ್ಲಿ ಹುಟ್ಟುತ್ತಾನೆ. ಈ ಗಂಡಕಿ ನದಿಯು ನೇಪಾಳ ಮತ್ತು ಭಾರತದಲ್ಲಿ ಹರಿಯುವ ಪ್ರಮುಖ ನದಿಯಾಗಿದೆ. ಇದನ್ನ ನೇಪಾಳದಲ್ಲಿ ನಾರಾಯಣಿ ಎಂದು ಕರೆಯುತ್ತಾರೆ. ಗಂಡಕಿ ನದಿಯು ನೇಪಾಳದ ಹಿಮಾಲಯ ಪರ್ವತಗಳಲ್ಲಿ ಹುಟ್ಟುತ್ತದೆ ಮತ್ತು ಭಾರತದ ಗಂಗಾ ನದಿಯನ್ನು ಸೇರುತ್ತದೆ. ಗಂಡಕಿ ನದಿಯಲ್ಲಿ ಮಾತ್ರ ಕಂಡುಬರುವ ಮತ್ತು ವಿಷ್ಣುವಿನ ಆರಾಧನೆಯ ಅತ್ಯಂತ ಶಕ್ತಿಶಾಲಿ ರೂಪವಾಗಿದೆ ಈ ಶಾಲಿಗ್ರಾಮ ಶಿಲೆ. ಇದು ಹಿಂದೂ ಧರ್ಮದಲ್ಲಿ ಪವಿತ್ರವಾದ ಕಲ್ಲು ಎಂದು ಪರಿಗಣಿಸಲಾಗುತ್ತೆ. ಈ ಶಾಲಿಗ್ರಾಮಗಳು ಹೆಚ್ಚಿನ ಕಾಸ್ಮಿಕ್ ಶಕ್ತಿಯನ್ನು ಹೊರಸೂಸುವುದರಿಂದ ಅವುಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸಬೇಕು. ಅವುಗಳಿಗೆ ಕಟ್ಟುನಿಟ್ಟಾದ ಪೂಜಾ ವಿಧಿಗಳು ಬೇಕಾಗುತ್ತದೆ ಮತ್ತು ಅವುಗಳನ್ನು ಗುರುಗಳಿಂದ ಅವರ ಸ್ವತಂತ್ರ ಇಚ್ಛೆಯಿಂದ ಮಾತ್ರ ಪಡೆಯಬೇಕು ಮತ್ತು ಯಾದೃಚ್ಛಿಕವಾಗಿ ಖರೀದಿಸಬಾರದು. ಓಂ ನಮೋ ನಾರಾಯಣಾಯ.